ಆತ ಒಂದು ಖಾಸಗಿ ಕಂಪನಿ ನಡೆಸುತ್ತಿರುವ ಬಿಸ್ನೆಸ್ ಮ್ಯಾನ್. ವ್ಯಾಪಾರದ ಕಾರಣಕ್ಕೆ ಮನೆಯಲ್ಲಿ 1 ಕೋಟಿ ರೂಪಾಯಿ ಹಣ ಇಟ್ಕೊಂಡಿದ್ದ. ಆ ಹಣದ ವಾಸನೆ ಹಿಡಿದ ಕಿಲಾಡಿಗಳಿಬ್ಬರು ಅದೇ ಮನೆಗೆ ಕನ್ನ ಹಾಕಿದ್ರು. ಮೊನ್ನೆ ಉದ್ಯಮಿ ಕುಟುಂಬ ಮದುವೆಗೆ ಹೋಗಿದ್ದಾಗಲೇ ಮನೆಯನ್ನ ಗುಡಿಸಿ ಹೋಗಿದ್ದವರು ಇದೀಗ ಲಾಕ್ ಆಗಿದ್ದಾರೆ. ಉದ್ಯಮಿ ಮನೆಯಲ್ಲಿ ಕೋಟಿ ರೂಪಾಯಿ ಕದ್ದು ಅಂದರ್. ಪರಿಚಯಸ್ಥನ ಪ್ಲಾನ್ ಸಾಥ್ ಕೊಟ್ಟಿದ್ದವನು ಲಾಕ್. ಕಪ್ಪೆಗಳಂತಿರೋ ಈ ಇಬ್ಬರು ಖತರ್ನಾಕ್ ಕಳ್ಳರು. ಈತನ ಹೆಸರು ಶ್ರೀನಿವಾಸ್ ಮೂರ್ತಿ ಮತ್ತು ಈತ ಅರುಣ್ ಕುಮಾರ್. ಅದು ನವೆಂಬರ್ 8ರ ರಾತ್ರಿ ಹುಲಿಮಂಗಲದ ಎಲಿಗೆನ್ಸ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದ ಉದ್ಯಮಿ ಸುನಿಲ್ ಕುಮಾರ್ ಮದುವೆಗೆ ಅಂತ ಕುಟುಂಬ ಸಮೇತ ಕೋಲಾರಕ್ಕೆ ಹೋಗಿದ್ರು. ಇದೇ ಅವಕಾಶಕ್ಕಾಗಿ ಕಾದಿದ್ದ ಶ್ರೀನಿವಾಸ್ ಮೂರ್ತಿ ಅರುಣ್ ಅನ್ನೋನ ಜೊತೆ ಸೇರಿ ಲಾಕರ್ ಒಡೆದು ಬರೋಬ್ಬರಿ 1.16 ಕೋಟಿ ನಗದು ಕದ್ದು ಎಸ್ಕೇಪ್ ಆಗಿದ್ರು. ಹೆಬ್ಬಗೋಡಿ ಪೊಲೀಸರು ಸಿಸಿಟಿವಿಗಳನ್ನ ಜಾಲಾಡಿ ಕೊನೆಗೂ ಇಬ್ಬರನ್ನ ಲಾಕ್ ಮಾಡಿ ಎಲ್ಲಾ ಹಣವನ್ನ ರಿಕವರಿ ಮಾಡಿದ್ದಾರೆ. ಆಕ್ಟಿವಿಟೀಸ್ ಬಗ್ಗೆ ಅವರು ವಾಚ್ ಮಾಡಿ ಇಲ್ಲದ ಟೈಮಲ್ಲಿ ಇದು ಮಾಡಿ ಕಳ್ಳತನ ಮಾಡಿ ಹೋಗಿದ್ರು. ಇದರಲ್ಲಿ ಯಾವುದು ಕ್ಲೂಸ್ ಇರಲಿಲ್ಲ. ಆದರೆ ಟೆಕ್ನಿಕಲ್ ಆಧಾರ ಮೇಲೆ 1,16,00,000 ಅಮೌಂಟ್ ಕ್ಯಾಶ್ ಮತ್ತು ಇದು ವಾಚ್ ಒಂದು ರಿಕವರಿ ಮಾಡಿದ್ರು ಅವರು. ಈ ಹಿಂದೆ ಎಲೆಕ್ಟ್ರಿಷಿಯನ್ಗಳಾಗಿ ಕೆಲಸ ಮಾಡುತ್ತಿದ್ದ ಈ ಖದೀಮರು ದುರಾಸೆಗೆ ಬಿದ್ದು ಕಳ್ಳತನ ಮಾಡಿದ್ದಾರೆ. ಅಲ್ಲದೆ ಉದ್ಯಮಿ ಸುನಿಲ್ ಬಗ್ಗೆ ಆತನ ಗೆಳೆಯರಿಂದ ಮಾಹಿತಿ ಕಲೆ ಹಾಕಿದ್ದ ಈ ಖದೀಮರು ಪಕ್ಕಾ ಪ್ಲಾನ್ ಮಾಡಿ 1.16 ಕೋಟಿ ದೋಚಿ ಈಗ ಅಷ್ಟು ಹಣದ ಸಮೇತ ತಗಲಾಕೊಂಡಿದ್ದಾರೆ. ಹದಿನೇಳು ಮನೆಗಳವು, 3 ವರ್ಷಗಳ ತಲಾಶ್, ಕೊನೆಗೂ ಲಾಕ್. ಜೇಬಲ್ಲಿ ಕೈ ಹಾಕಿ ಹೋಗ್ತಿರೋ ಈತ ದೊಡ್ಡ ಮನುಷ್ಯ ಅನ್ಕೋಬೇಡಿ. ಹೀಗೆ ಹೆಜ್ಜೆ ಹಾಕಿದ ಕಡೆಯಲ್ಲಿ ಮನೆಗಳಿಗೆ ಕನ್ನ ಹಾಕಿ ಈಗ ಜೈಲು ಸೇರಿದ್ದಾನೆ. ಅಂದ್ಹಾಗೆ ಈತ ಮೊಹಮ್ಮದ್ ಇಸ್ರಾರ್ 17 ಕಳ್ಳತನ ಪ್ರಕರಣಗಳಲ್ಲಿ ಬೇಕಾಗಿದ್ದ ಈ ಖದೀಮ ಕೊನೆಗೂ ಕೆಆರ್ಪುರಂ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಸೊ ಈ ಪರ್ಟಿಕ್ಯುಲರ್ ಆರೋಪಿಗೆ ಹಿಡಿದ ಮೇಲೆ 17 ಕೇಸಸ್ ಡಿಟೆಕ್ಟ್ ಆಗಿದೆ ಕೆಆರ್ಪುರಂ ಮತ್ತು ರಾಮಮೂರ್ತಿ ನಗರ್ ವ್ಯಾಪ್ತಿಯಲ್ಲಿ. ಇನ್ನೂ ಕೆಲವು ರಿಕವರಿ ಬಾಕಿ ಇದೆ. ಕಳೆದ 1.5 ವರ್ಷದಿಂದ ಅವರು ಆಪರೇಟ್ ಮಾಡ್ತಾಯಿದ್ರು. ಅಂದಾಜು ಅರ್ಧ kg ಗೋಲ್ಡ್, ಅಂದಾಜು 1.5 kg ಸಿಲ್ವರ್ ಮತ್ತು ಕ್ಯಾಶ್ ಎಲ್ಲ ಸೇರಿ 70 lakhs ರಿಕವರಿ ಮಾಡಿದ್ದಾರೆ. ತಡರಾತ್ರಿ ಮನೆಗಳ್ಳತನ ಕಿಳಿತಿದ್ದ ಈ ಖದೀಮ ತನ್ನ ಗುರುತು ಸಿಗದಂತೆ ಚಿತ್ರ ವಿಚಿತ್ರ ತಂತ್ರಗಳನ್ನ ಮಾಡ್ತಿದ್ದ. ಕಳ್ಳತನ ಮಾಡೋ ಮುನ್ನ ಮತ್ತು ನಂತರ ಬಟ್ಟೆಗಳನ್ನ ಬದಲಾಯಿಸುತ್ತಿದ್ದ. ಅಷ್ಟೇ ಅಲ್ಲ, ಕೃತ್ಯ ಎಸಗಿದ ಮೇಲೆ ತನ್ನ ಬೈಕ್ನ ನಂಬರ್ ಪ್ಲೇಟ್ ಅನ್ನ ಕೂಡ ಬದಲಾಯಿಸಿ ಪೊಲೀಸರ ಕಣ್ತಪ್ಪಿಸುತ್ತಿದ್ದ. 3 ವರ್ಷಗಳಿಂದ ಹೀಗೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದ. ಆದ್ರೆ ಕೆಆರ್ಪುರಂ ಪೊಲೀಸರು ತೋಡಿದ ಕೆಡ್ಡಾಗೆ ಆರೋಪಿ ಬಿದ್ದಿದ್ದು 70 ಲಕ್ಷ ಮೌಲ್ಯದ 500 ಗ್ರಾಂ ಚಿನ್ನಾಭರಣ ಹಾಗೂ 1.5 kg ಬೆಳ್ಳಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಪ್ರದೀಪ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.